ವಿಧಾನಸಭೆಯನ್ನು ಪ್ರಸ್ತಾಪ ಮಾಡ್ತೀರಾ ಸರ್? ಇದ್ರ ಬಗ್ಗೆ ನೋಡೋಣ, ಚರ್ಚೆ ಮಾಡಬೇಕು ಅಂತ ನಾನು ಇದ್ದೀನಿ. ಈಗಾಗಲೇ ಸಾಕಷ್ಟು ವಿಚಾರಗಳು ಇದರಲ್ಲಿದೆ. ಆ ಸಂದರ್ಭದಲ್ಲಿ ಈ ವಿಚಾರನೂ ಕೂಡ ಚರ್ಚೆ ಮಾಡ್ತೀನಿ. ಸರ್, ಈಗ ಮನ್ರೇಗಾ ಯೋಜನೆ ಹೆಸರನ್ನ ಕೇಂದ್ರ ಸರ್ಕಾರ ಬದಲಾವಣೆ ಮಾಡಿದೆ. ಇಲ್ಲಿ ರಾಜ್ಯ ಸರ್ಕಾರ ಒಡೆದಾಟದಲ್ಲಿ ನಿರತ ಆಗಿದೆ. ಇವತ್ತು ಮುಖ್ಯಮಂತ್ರಿಗಳು ನನ್ನ ಪ್ರಶ್ನೆಗೆ ಬೆಂಕಿ ಹತ್ಕೊಂಡು ಉರಿತಾ ಇದೆ, ಅದಕ್ಕೆ ತುಪ್ಪ ಹಾಕ್ಬೇಡಪ್ಪ ಅಂದರು. ಅಂದರೆ ಬೆಂಕಿ ಹತ್ಕೊಂಡಿರೋದು ನಿಜ ಆಯ್ತಲ್ಲ, CM ಅವರೇ ಒಪ್ಕೊಂಡಂಗಾಯ್ತು. ಈಗ ಇಕ್ಬಾಲ್ ಹುಸೇನ್ ಹೇಳೋದೇನು ಹೊಸದೇನೆಲ್ಲ, ಅವ್ರ ಗಡುವುಗಳ ಮೇಲೆ ಗಡುವುಗಳು ಕೊಡ್ತಾನೇ ಇದ್ದಾರೆ. ಡಿಸೆಂಬರ್ 20 ಅಂತ ಹೇಳಿದ್ರು, ನವಂಬರ್ 20 ಅಂದರು, ಅದಾಗಲಿಲ್ಲ. ಈಗ ಜನವರಿ 6ಕ್ಕೆ ಹೋಗಿದ್ದಾರೆ. ಜನವರಿ 6ಕ್ಕೆ ಸಿದ್ದರಾಮಯ್ಯನವರು ಖಾಲಿ ಮಾಡ್ತಾರ, DK ಶಿವಕುಮಾರ್ ಕೊಡ್ತಾರ? ಇದು ಕಾಂಗ್ರೆಸ್ ಹೈಕಮಾಂಡ್, ತಟಸ್ಥವಾಗಿರುವಂಥ ಹೈಕಮಾಂಡು, ಇಬ್ಬಾಗ ಆಗಿರುವಂಥ ಕಾಂಗ್ರೆಸ್ ಹೈಕಮಾಂಡು ಉತ್ತರ ಕೊಡಬೇಕಿತ್ತು. ಇಲ್ಲಾಂದರೆ ಇದೇ ಥರ ಮುಂದುವರೆದರೆ ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯಗಳಾಗಲ್ಲ, ಕೆಲಸ ಕಾರ್ಯ ಏನೂ ಇಲ್ಲ, ಅಧಿಕಾರಿಗಳು ಮಜಾ ಹೊಡ್ಕೊಂಡಿರ್ತಾರೆ. ಒಂಥರ ಕಾಂಗ್ರೆಸ್ ಇಲ್ಲಿ ವಿಧಾನಸಭಾ ಅಧಿವೇಶನ ನಡೀತಾ ಇದೆ ಬೆಳಗಾವಿಯಲ್ಲಿ. ಯಾರೂ ಕೂಡ ಕಳೆಯಾಗಿಲ್ಲ, ಯಾರೂ ಕೂಡ ಕಳೆಯಲಿಲ್ಲ. ಎಲ್ಲರೂ ಕೂಡ ಗೊಂದಲದಲ್ಲಿದ್ದಾರೆ. ಯಾರು ಮುಖ್ಯಮಂತ್ರಿ, ಯಾರ ಜೊತೆ ಹೋಗ್ಬೇಕು, ಅವ್ರ ಜೊತೆ ಡಿನ್ನರ್ಗೆ ಹೋದ್ರೆ ಇವ್ರ ಕೋಪ, ಇವ್ರ ಜೊತೆ ಡಿನ್ನರ್ಗೆ ಹೋದ್ರೆ ಅವ್ರ ಕೋಪ. ಒಂಥರ ಸಿದ್ದರಾಮಯ್ಯನವರು ಮಂಕ ಇರೋ ಥರ ಕಾಣ್ತಾ ಇದೆ. ಅದರಿಂದ ಇಲ್ಲಿ ಇವ್ರು ಯಾರನ್ನ ಆಗಲಿ ಮುಖ್ಯಮಂತ್ರಿ, ನಮ್ಗೆ ಸಂಬಂಧ ಇಲ್ಲ. ಆದರೆ ರಾಜ್ಯದ ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ, ರಾಜ್ಯಕ್ಕೆ ಏನು ಕೆಲಸ ಆಗ್ತಾ ಇಲ್ಲ. ಇವ್ರು ಜಗಳ ಮಾಡ್ಕೊಂಡೇ ಬಿದ್ದಿದ್ದಾರೆ. ಕಾಂಗ್ರೆಸ್ ಜಗಳಕ್ಕೆ ಏನಾನ ಅಂತ್ಯ ಆಡೋ ಶಕ್ತಿ ಕೇಂದ್ರದ ಕಾಂಗ್ರೆಸ್ ನಾಯಕತ್ವಕ್ಕೆ ಇಲ್ಲ. ಅದು ಶೋಚನೀಯ ಸಂಗತಿ. ಈಗ ಜನವರಿ 6ಕ್ಕೆ ಹೋಗಿದ್ದಾರೆ. ಜನವರಿ 6ಕ್ಕೆ ಸಿದ್ದರಾಮಯ್ಯನವರು ಖಾಲಿ ಮಾಡ್ತಾರ, DK ಶಿವಕುಮಾರ್ ಕೊಡ್ತಾರ? ಇದು ಕಾಂಗ್ರೆಸ್ ಹೈಕಮಾಂಡ್, ತಟಸ್ಥವಾಗಿರುವಂಥ ಹೈಕಮಾಂಡು, ಇಬ್ಬಾಗ ಆಗಿರುವಂಥ ಕಾಂಗ್ರೆಸ್ ಹೈಕಮಾಂಡು ಉತ್ತರ ಕೊಡಬೇಕಿತ್ತು. ಇಲ್ಲಾಂದರೆ ಇದೇ ಥರ ಮುಂದುವರೆದರೆ ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯಗಳಾಗಲ್ಲ, ಕೆಲಸ ಕಾರ್ಯ ಏನೂ ಇಲ್ಲ, ಅಧಿಕಾರಿಗಳು ಮಜಾ ಹೊಡ್ಕೊಂಡಿರ್ತಾರೆ. ಒಂಥರ ಕಾಂಗ್ರೆಸ್ ಇಲ್ಲಿ ವಿಧಾನಸಭಾ ಅಧಿವೇಶನ ನಡೀತಾ ಇದೆ ಬೆಳಗಾವಿಯಲ್ಲಿ. ಯಾರೂ ಕೂಡ ಕಳೆಯಾಗಿಲ್ಲ, ಯಾರೂ ಕೂಡ ಕಳೆಯಲಿಲ್ಲ. ಎಲ್ಲರೂ ಕೂಡ ಗೊಂದಲದಲ್ಲಿದ್ದಾರೆ. ಯಾರು ಮುಖ್ಯಮಂತ್ರಿ, ಯಾರ ಜೊತೆ ಹೋಗ್ಬೇಕು, ಅವ್ರ ಜೊತೆ ಡಿನ್ನರ್ಗೆ ಹೋದ್ರೆ ಇವ್ರ ಕೋಪ, ಇವ್ರ ಜೊತೆ ಡಿನ್ನರ್ಗೆ ಹೋದ್ರೆ ಅವ್ರ ಕೋಪ. ಒಂಥರ ಸಿದ್ದರಾಮಯ್ಯನವರು ಮಂಕ ಇರೋ ಥರ ಕಾಣ್ತಾ ಇದೆ. ಅದರಿಂದ ಇಲ್ಲಿ ಇವ್ರು ಯಾರನ್ನ ಆಗಲಿ ಮುಖ್ಯಮಂತ್ರಿ, ನಮ್ಗೆ ಸಂಬಂಧ ಇಲ್ಲ. ಆದರೆ ರಾಜ್ಯದ ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ, ರಾಜ್ಯಕ್ಕೆ ಏನು ಕೆಲಸ ಆಗ್ತಾ ಇಲ್ಲ. ಇವ್ರು ಜಗಳ ಮಾಡ್ಕೊಂಡೇ ಬಿದ್ದಿದ್ದಾರೆ. ಕಾಂಗ್ರೆಸ್ ಜಗಳಕ್ಕೆ ಏನಾನ ಅಂತ್ಯ ಆಡೋ ಶಕ್ತಿ ಕೇಂದ್ರದ ಕಾಂಗ್ರೆಸ್ ನಾಯಕತ್ವಕ್ಕೆ ಇಲ್ಲ. ಅದು ಶೋಚನೀಯ ಸಂಗತಿ.